ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲಿನಲ್ಲಿ ಮುಳಬಾಗಿಲು ಸ್ಟ್ರೈಕರ್ ವಾಲಿಬಾಲ್ ಓಪನ್ ಟೂರ್ನಮೆಂಟ್ ಏನು 2 ದಿವಸದಿಂದ ಅದ್ದೂರಿಯಾಗಿ ನಡೀತಾ ಇದೆ. ಇದಕ್ಕೆ ಕಾರಣಕರ್ತರು ಸ್ಟ್ರೈಕರ್ಸ್ ಬಾಯ್ಸ್. ಈಗಾಗಲೇ ಅವರು ಭಾಳ ಅದ್ಭುತವಾಗಿ ಟೂರ್ನಮೆಂಟನ್ನು ನಡೆಸ್ಕೊಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಇರುವುದರಿಂದ ಅವರು ಈಗಾಗಲೇ ಹೊರಟಿದ್ದಾರೆ. ಆದ ಕಾರಣದಿಂದ ಅವರು ಬರಲಿಕ್ಕಾಗಲಿಲ್ಲ. ನಮ್ಗೆ ಹೇಳಿದರು ನೀವು ಹೋಗಿ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು. ಈ ದಿನ ಸಂಜೆ ನನ್ನ ಜೊತೆ ನಮ್ಮ ಪ್ರೀತಿಯ ಸತೀಶ್ ಅಣ್ಣವರು ಮತ್ತು ನಮ್ಮ ವರ್ಧನ್ ಅವರು, ಸೀನನ್ ಅವರು, ನಮ್ಮ ಶಿವನ್ ಅವರು, ವಾಲಿಬಾಲ್ ಶಿವನ್ ಅವರು ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಖ್ಯವಾಗಿ ಯುವಕರಲ್ಲಿ ಮನವಿ ಮಾಡೋದೇನಂತಂದರೆ, ಯಾವುದೋ ಒಂದು ಯಾವ ಕ್ರೀಡೆಯಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರೋ ಆ ಕ್ರೀಡೆಗೆ ನೀವು ಅಭಿಮಾನದಿಂದ ನಿಮ್ಮ ಮನಸ್ಫೂರ್ತಿಯಾಗಿ ಶ್ರದ್ಧೆಯಿಂದ ಆ ಕ್ರೀಡೆಯನ್ನು ನೀವು ಆಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಅಭಿವೃದ್ಧಿ ಕಾಣಿಸ್ಬೋದು. ಯಾವುದೋ ಒಂದು ಇವಾಗ ಒಂದೇ ಬಿಸ್ನೆಸ್ಸಲ್ಲೇ ಮಾಡ್ಬೋದು, ಇಲ್ಲ ಒಂದು ಈ ವ್ಯಾಪಾರದಲ್ಲೇ ತೊಡಗಿಸ್ಕೋಬೇಕು ಅಂತ ಏನಿಲ್ಲ. ಯಾವುದು ನಿಮ್ಮ ಮೊದಲನೇ ಆದ್ಯತೆ ವಿದ್ಯಾಭ್ಯಾಸ ಇದ್ದರೆ, ಎರಡನೇ ಆದ್ಯತೆ ನೀವು ಸ್ಪೋರ್ಟ್ಸ್ನಲ್ಲೂ ಕೂಡ ನೀವು ಯಾವ್ದಾವ್ದು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರ್ತೀರೋ ಆ ಕ್ರೀಡೆಯನ್ನ ನಂಬಿ ನೀವು ಉತ್ಸಾಹದಿಂದ ಆಡಿ ನಿಮ್ಮ ಭವಿಷ್ಯತ್ತನ್ನ ಕಟ್ಕೊಳ್ಳಿ. ಯಾಕೆಂತಂದ್ರೆ ಇತ್ತೀಚೆಗೆ ಕೆಲವು ಹುಡುಗರು ಕೆಟ್ಟ ಚಟನೆಗಳಿಂದ ಈ ದೇಶ ಬಹಳ ಹಿಂದುಳಿತಾ ಇದೆ. ಯಾಕೆಂತಂದ್ರೆ 11 ವರ್ಷದ ಬಾಲಕಿಯನ್ನ ಇದು ಮಾಡೋದು, ಒಂದು ಯಾವ್ದಾವ್ದೋ ಕೇಸ್ಗಳನ್ನ ಬರೋದು. ಅದಕ್ಕೋಸ್ಕರ ಹುಡುಗರು ಸ್ವಲ್ಪ ನಿಮ್ಗೆ ಸಮಯ, ನಿಮ್ಮ ಮನಸ್ಸು ಬೇಜಾರಾದಾಗ ನಿಮ್ಮ ನೆಚ್ಚಿನ ಕ್ರೀಡೆಯನ್ನ ಒಂದು ಅರ್ಧ ಗಂಟೆ 1 ಅವರ್ ನೀವು ಹೋಗಿ ಪ್ರಾಕ್ಟೀಸ್ ಮಾಡಿ ಆಡುವುದ್ರ ಮುಖಾಂತರ ನಿಮ್ಮ ಮನಸ್ಸು ಖಿನ್ನತೆ ಒಳಗಾಗ್ತಿರಲ್ಲ, ಅದನ್ನೆಲ್ಲ ಕೂಡ ಮರೆತು ನೀವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆ ಅಭ್ಯಾಸಗಳನ್ನು ತೊಡೆದು ಈ ಭಾರತ, ಈ ರಾಜ್ಯವನ್ನು ಕಟ್ಟುವ ಯುವಕರು ನೀವು ಆಗ್ಬೇಕು ಅಂತ ಹೇಳಿ ಈ ಶುಭ ಸಂಜೆ ನನಗೆ ಅವಕಾಶ ಕೊಟ್ಟಂತಹ ಈ ಮಂಜು ಮತ್ತೆ ಪ್ರಕಾಶ್ ಟೀಮ್ಗೆ ಎಲ್ಲರಿಗೂ ಕೂಡ ವಂದಿಸುತ್ತಾ ಮತ್ತೆ ಗೆದ್ದಿರುವ ಟೀಮ್ಗೆ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಸೋತಿರೋರು ಕೂಡ ಮುಂದಿನ ನಿಮ್ಮ ಗೆಲುವಿಗೆ ನಿಮ್ಮ ಪ್ರಯತ್ನ ಪಟ್ಟು ನಿಮ್ಮ ಉತ್ಸಾಹವನ್ನು ಮುಂದುವರಿಸಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.